ಜೈನ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಶಾರದಾ ವಿದ್ಯಾಲಯ ಒಂದು ಆನ್ಲೈನ್ ಕಲಿಕಾ ವೇದಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ನಾವು ಈ ಒಂದು ಕ್ಲಾಸ್ ಒಳಗೆ ಪ್ರತಿದಿನ ಮಾಡುವಂತೆ CISF ನ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಇಲ್ಲಿ ನೀವು ನೋಡಬಹುದು ಏನಂತ ಕೇಳಿದ್ರೆ ನಾವು CISF ನ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡತ್ತೀವಿ. ಇಲ್ಲಿ ಇಂಗ್ಲಿಷ್ ರೂಲ್ಸ್ ಏನೇನು ಬರ್ತಾವೆ, ಜೊತೆಗೆ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು, ಅದ್ರ ಜೊತೆಯಾಗಿ ನಾವು ಏನೇನ್ ಟ್ರಿಕ್ಸ್ ಅನ್ನ ಬಳಸ್ತೀವಿ ಇಂಗ್ಲಿಷ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಕ್ಕೆ, ಜೊತೆಗೆ ನಮ್ದು ವೊಕ್ಯಾಬ್ಲರಿ ಯಾವ ತರ ಇನ್ಕ್ರೀಸ್ ಆಗ್ತದ ಅನ್ನೋದನ್ನ ಈ ಒಂದು ಕ್ಲಾಸ್ ಒಳಗ ನೋಡಂತೆ. ಈ ಕ್ಲಾಸ್ ಕೇಳೋದ್ರಿಂದ ನಿಮ್ಗೆ SSC GD ಆಗಿರ್ಬೋದು, SSC MTS ಆಗಿರ್ಬೋದು, ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಒಳಗೆ ಇಂಗ್ಲಿಷ್ ಬರ್ತಾ ಇದ್ರೆ ಆ ಎಕ್ಸಾಮ್ಗೆ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿರ್ತದೆ. ಇಲ್ಲಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡಬಹುದು ಒಂದನೇ ಪ್ರಶ್ನೆ ಏನದ ಅಂದ್ರೆ ಎರರ್ ಸ್ಪಾಟಿಂಗ್. ಪ್ರತಿದಿನ ನೋಡಿದಂಗೆ ನಮ್ಗೆ ಒಂದನೇ ಪ್ರಶ್ನೆ ಯಾವ್ದ್ರದ್ದು ಇರ್ತದೆ ಅಂದ್ರೆ ಎರರ್ ಸ್ಪಾಟಿಂಗ್ ಇರ್ತದೆ. ಇಲ್ಲಿ ಏನಂದ್ರೆ ನಮಗ 4 ಏನಂದ್ರೆ 3 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ, ಅಥವಾ ಒಂದ್ ಸೆಂಟೆನ್ಸ್ ಇರ್ತದ, ಸೆಂಟೆನ್ಸ್ ಅನ್ನ 3 ಭಾಗ ಮಾಡಿರ್ತಾರ. 4ನೇ ಭಾಗ ನೋ ಎರರ್ ಅಂತ ಕೊಟ್ಟಿರ್ತಾರ. ಇದ್ರೊಳಗೆ ಎಲ್ಲಿ ನಮ್ಗೆ ಎರರ್ ಅದ, ಎಲ್ಲಿ ಎರರ್ ಅದ ಅನ್ನೋದನ್ನ ಕಂಡು ಹಿಡಬೇಕು. ಇಲ್ಲಿ ನೋಡ್ರಿ ಏನದಂದ್ರೆ ಹಿ ಡಿಡ್ ನಥಿಂಗ್ ಎಲ್ಸ್. ಹಿ ಡಿಡ್ ನಥಿಂಗ್ ಎಲ್ಸ್ ಹಿಂಗಂದ್ರೆ ಏನ್ರಿ, ಅವನು ಏನು ಕೆಲಸ ಮಾಡಿಲ್ಲ. ಏನ್ ಮಾಡಿದ್ರಿ, ಅವನು ಏನು ಕೆಲಸ ಮಾಡಿಲ್ಲ. ದ್ಯಾನ್ ಟು ವಾಂಡರ್ ಅಂದ್ರೆ ಅಡ್ಡಾಡುದು, ವಾಂಡರ್ ಅಂದ್ರೆ ಖಾಲಿ ಪಿಲಿ ತಿರುಗಾಡುದು. ಓಕೆ, ಏಮ್ಲೆಸ್ಲಿ ಇನ್ ದ ಸ್ಟ್ರೀಟ್ಸ್. ಖಾಲಿ ಪಿಲಿ ಅವ ಏನಂದ್ರ ಈ ಓಣಿ ಒಳಗ ಖಾಲಿ ಪಿಲಿ ಅಡ್ಡಾಡುದ್ ಬಿಟ್ಟು ಬ್ಯಾರೆ ಏನು ಮಾಡಿಲ್ಲ ಅಂತಂಗೆ ಅರ್ಥ. ಈ ವಾಂಡರ್ ಅಂತಂದ್ರೆ ಮೀನಿಂಗ್ ನೆನ್ಬಿಟ್ಕೋರಿ, ಹರಿಗಾಡೋದು. ನೀವು ಕೇರ್ತಿರದ್ರಿ ಹರಿಗಾಡಬೇಡ ಅಂತ ಹೇಳಿ. ನಾಯಿ ಹಂಗೆ ಎದಕ್ ಹರಿಗಾಡತ್ತೆ ಅಂತ ಹೇಳಿ ಬೈತಿರ್ತಾರೆ ನಿಮ್ ಮನೆ ಒಳಗೆ. ಅದರ ಮೀನಿಂಗ್ ಏನ್ರಿ, ವಾಂಡರ್ ಅಂತ ಹೇಳಿ. ಬಟ್ ಇಲ್ಲಿ ನೋಡ್ರಿ ಈ ದ್ಯಾನ್ ಅನ್ನೋದು ತಪ್ಪು ಬರುತ್ತೆ. ಇಲ್ಲಿ ಏನಂದ್ರೆ ಎಲ್ಸ್ ಬಂದ್ರ, ಇಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಥಿಂಗ್ ಎಲ್ಸ್ ಅಂತ ಹೇಳಿ ಬಂದಾಗ ಏನ್ರಿ, ನಥಿಂಗ್ ಎಲ್ಸ್ ಅಂತ ಬಂದಾಗ ಮುಂದೆ ಏನ್ ಬರ್ತದ ಅಂತ ಕೇಳಿದ್ರೆ ಬಟ್ ಅಂತ ಬರ್ತದೆ. ಏನ್ ಬರ್ತ್ರಿ, ಬಟ್ ಅಂತ ಬರ್ತದೆ. ಬಟ್ ದ್ಯಾನ್ ಅಂತ ಬರಬಾರ್ದು. ಇಲ್ಲಿ ಏನ್ ಬರ್ಬೇಕ್ರಿ, ಬಟ್ ಅಂತ ಹೇಳಿ ಬರ್ಬೇಕು. ಈ ವಾಂಡರ್ ಕಿಂತ ಮೊದ್ಲಿಗೆ ಏನ್ ಬರ್ಬೇಕ್ರಿ, ಬಟ್ ಅಂತ ಹೇಳಿ ಬಂದ್ರ ನಮ್ಗೆ ಇದೇನಾಗುತ್ತ ಕರೆಕ್ಟ್ ಆಗಿರುವಂತ ಒಂದು ಸೆಂಟೆನ್ಸ್ ಆಗುವಂತದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸಪೋಸಿಂಗ್ ಇಫ್ ಹಿ ಫೇಲ್ಸ್. ಇಲ್ಲಿ ನೋಡ್ರಿ ING ಫಾರ್ಮ್ ಅದ ಏನದ್ರಿ, ಸಪೋಸಿಂಗ್ ಅಂದ್ರೆ ಇದೇನ್ರಿ ಪ್ರೊಬಾಬಿಲಿಟಿ ಮುಂದಿಂದ ಹೇಳತ್ತಾರ. ಏನ್ ಹೇಳ್ತಾರಿ, ಪ್ರೊಬಾಬಿಲಿಟಿ ಮುಂದಿಂದನ ಊಹೆ ಮಾಡ್ಕೋತಿದಾರ. ಏನ್ ಮುಂದೆ ಏನಾಗ್ತದ ಅನ್ನೋದನ್ನ ಊಹೆ ಮಾಡ್ಕೋತಿದಾರ. ಅವ ಏನಾದ್ರೂ ಫೇಲ್ ಆದ್ರೆ ಏನಂತ ಊಹೆ ಮಾಡ್ಕೋತಾರ, ಇನ್ ಕೇಸ್ ಅವ ಏನಾದ್ರೂ ಮುಂದ್ ಫೇಲ್ ಆದ್ರೆ ವಾಟ್ ವಿಲ್ ಹಿ ಡೂ, ಮುಂದೆ ಏನ್ ಮಾಡ್ತಾನ ಅವನ ಜೀವನದಾಗ, ಇನ್ ಹಿಸ್ ಲೈಫ್ ಅಂತ ಹೇಳ್ತಾರ. ವಾಟ್ ವಿಲ್ ಹಿ ಡೂ ಇನ್ ಹಿಸ್ ಲೈಫ್ ಅಂತ ಹೇಳಿ ಹೇಳ್ತಾರ. ಹಂಗಂದ್ರ ಇಲ್ಲಿ ನೋಡ್ರಿ ಇದು ಸಪೋಸಿಂಗ್ ಅನ್ನುವಂಥದ್ದು ಬರಬಾರ್ದು. ಅದ್ರ ಬದ್ಲಿ ಏನಂತ ಬರ್ಬೇಕಂದ್ರೆ, ಈ ಪ್ರೊಬಾಬಿಲಿಟಿ ನಮ್ಗೆ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತ ಕೇಳಿದ್ರೆ ಇದು ಬರಬಾರ್ದು. ಅದ್ರ ಬದ್ಲಿ ಏನ್ ಬರ್ಬೇಕು, ಇಫ್ ಹಿ ಫೇಲ್ಸ್, ಅವ ಏನಾದ್ರು ಫೇಲ್ ಆದ್ರೆ ವಾಟ್ ವಿಲ್ ಹಿ ಡೂ ಇನ್ ಹಿಸ್ ಲೈಫ್ ಅಂತ ಕರೆಕ್ಟ್ ಆಗುತ್ತೆ. ಹಂಗಂದ್ರೆ ಯಾವ್ದು ರಾಂಗ್ ಅದ್ರಿ, ಆಪ್ಷನ್ ಎ ಒಳಗ್ ನಮ್ದು ಏನದ ರಾಂಗ್ ಅದ, ಆಪ್ಷನ್ ಎ ಒಳಗ್ ಏನದ ನಮ್ದು ತಪ್ಪಾಗಿರುವಂತದ್ದು. ಓಕೆ, ನೆಕ್ಸ್ಟ್ ನೋಡ್ರಿ ಏನದ ಅಂತ ಕೇಳಿದ್ರೆ ಮುಂದಿನ ಪ್ರಶ್ನೆ ಇಲ್ಲಿ ನೋಡಬಹುದು. ಏನಂತ ಕೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್. ಏನದ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನ ತುಂಬ್ರಿ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಓಕೆ, ಇಲ್ಲಿ ಏನಾದ್ರು ಒಂದು ಪ್ರಶ್ನೆ ಓಕೆ ಕಂಟಿನ್ಯೂಸ್ ಇದಾವ. ಓಕೆ, ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆ ಏನಂದ್ರೆ ಶಿ ಹ್ಯಾಸ್ ಅ ಸ್ಟ್ರಾಂಗ್ ಆಂಟಿಪತಿ. ಶಿ ಹ್ಯಾಸ್ ಅ ಸ್ಟ್ರಾಂಗ್ ಆಂಟಿಪತಿ. ಇಲ್ಲಿ ನಮ್ಗೆ ಏನಂದ್ರ ಈ ಒಂದು ಮೀನಿಂಗ್ ಗೊತ್ತಾಗಬೇಕು. ಅಂದ್ರೆ ನನಗೆ ಇಲ್ಲಿ ಮುಂದೆ ಏನು ಪ್ರಿಪೋಸಿಷನ್ ಬರ್ತದನೋ ಅಥವಾ ಕಂಜಂಕ್ಷನ್ ಬರ್ತದೋ ಇಂಟರ್ಜಂಕ್ಷನ್ ಬರ್ತದೋ ಅನ್ನೋ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆಂಟಿಪ್ಯಾಥಿ ಅಂತ ಕೇಳಿದ್ರೆ ಸ್ಟ್ರಾಂಗ್ ರಿಜೆಕ್ಷನ್ ಅಂತ ಅರ್ಥ. ಏನ್ರಿ, ಸ್ಟ್ರಾಂಗ್ ರಿಜೆಕ್ಷನ್ ಅಂತ ಮೀನಿಂಗ್. ಸ್ಟ್ರಾಂಗ್ ರಿಜೆಕ್ಷನ್ ಅಂದ್ರೆ ಏನ್ರಿ, ಕಂಪ್ಲೀಟ್ ಆಗಿ ಅದನ್ನ ಹೇಟ್ ಮಾಡೋದು. ಕಂಪ್ಲೀಟ್ ಆಗಿ ದ್ವೇಷಿಸುದು. ಯಾವ್ದನ್ನ ಕೇಳಿದ್ರೆ ಸ್ಮೋಕಿಂಗ್ ಅನ್ನ. ಆಕಿಗೆ ಏನದ ಅಂದ್ರೆ ಒಂದು ಫೀಲಿಂಗ್ ಅದ ಯಾವ್ದ್ರ ಬಗ್ಗೆ, ಸ್ಮೋಕಿಂಗ್ ಬಗ್ಗೆ. ಎಂತ ಫೀಲಿಂಗ್ ಅಂದ್ರೆ ಬಹಳ ಅದು ಕೆಟ್ಟದಂತ ಹೇಳಿ ಫೀಲಿಂಗ್ ಅದ ಅಂತ ಹೇಳ್ತಾರೆ. ಹಂಗಂದ್ರೆ ಏನ್ರಿ, ಆಂಟಿಪ್ಯಾಥಿ ಟು ಸ್ಮೋಕಿಂಗ್ ಅಂತ ಆಗತ್ತ. ಟು ಸ್ಮೋಕಿಂಗ್ ಅಂತ ಹೇಳಿ ಆಗತ್ತ. ಆನ್ಸರ್ ಏನ್ ಬರ್ತೀರಿ, ಟು ಸ್ಮೋಕಿಂಗ್ ಅಂತ ಆಗ್ತದ. ಓಕೆ, ನೆಕ್ಸ್ಟ್ ದ ಪೊಲೀಸ್ ವೇರ್ ಆರ್ಡರ್ ಟು ಡ್ಯಾಶ್ ಆನ್ ದ ಮಾಬ್. ಡ್ಯಾಶ್ ಆನ್ ದ ಮಾಬ್ ಅಂತ ಕೇಳಿದ್ರೆ ಓಪನ್ ಫೈರ್, ಓಪನ್ ದ ಫೈರ್, ಓಪನ್ ಫೈರಿಂಗ್, ಓಪನಿಂಗ್ ಫೈರ್. ಓಪನಿಂಗ್ ಫೈರ್ ಅಂತೆ ಫೈರಿಂಗ್ ಅಂತ ಆಗಂಗಿಲ್ಲ, ಯಾಕಂದ್ರೆ ಎಲ್ಲರ ಮ್ಯಾಗ ಫೈರ್ ಮಾಡಂಗಿಲ್ಲ ಪೊಲೀಸರು. ಇನ್ನು ಲಾಠಿ ಚಾರ್ಜ್ ಮಾಡಬಹುದು. ಓಪನ್ ದ ಫೈರ್ ಕೂಡ ಆಗಂಗಿಲ್ಲ, ಅಂದ್ರೆ ಬೆಂಕಿಯನ್ನು ಓಪನ್ ಮಾಡೋದಂತೆ ಆಗ್ತದೆ. ಓಪನಿಂಗ್ ಫೈರ್ ಅಂದ್ರೂ ಕೂಡ ರಾಂಗು. ಓಪನ್ ಫೈರ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಓಪನ್ ಫೈರ್. ಈ ಓಪನ್ ಫೈರ್ ಏನಾಗಿದೆ ಅಂದ್ರೆ ಒಂದು ಇಡಿಯಂ ಅಂತ ಕರಿತೀವಿ. ಇಡಿಯಂ ಅಂತಂದ್ರೆ ಏನ್ರಿ, ಓಪನ್ ಫೈರ್ ಅಂದ್ರೆ ಇವ್ರು ಎಲ್ಲಾರನು ಡಿಸ್ಪರ್ಸ್ ಮಾಡೋದು. ಏನಂದ್ರೆ ಈ ಒಂದು ಇತ್ತೀಚಿಗೆ ನೋಡತ್ತೀರಿ ಎಲ್ಲಾ ಕಡೆ
ರೈತರ ಪ್ರತಿಭಟನೆಗಳು ನಡೀತಾವ, ಪ್ರತಿಭಟನೆ ತಡಿಬೇಕಂದ್ರೆ ಪೊಲೀಸರು ಏನ್ ಮಾಡ್ತಾರೋ ಲಾಠಿ ತಗೊಂಡು ಇವನ್ನೆಲ್ಲ ಚದುರಿಸಕ ಟ್ರೈ ಮಾಡ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ಹೊಡ್ಯಾಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾರು ಒಂದ್ ಕಡೆ ಅಂದ್ರೆ ಗುಂಪಾಗಿ ಕೂಡಿದವರು ಎಲ್ಲಾರು ದೂರ ದೂರ ಓಡಾಕ್ ಸ್ಟಾರ್ಟ್ ಆಗ್ತಾರ. ಸೊ ಅದರಿಂದ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಓಪನ್ ಫೈರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಓಪನ್ ಫೈರ್ ಅಂತ ಹೇಳುವಂಥದ್ದು. ಓಕೆ, ದೆನ್ ನೆಕ್ಸ್ಟ್ ಹಿ ಈಸ್ ಕಾನ್ಫಿಡೆಂಟ್. ಏನ್ರಿ, ಅವ ಏನದಾನ ಕಾನ್ಫಿಡೆಂಟ್ ಅಂದ್ರ ಒಂದು ವಿಶ್ವಾಸವನ್ನ ಹೊಂದಿದಾನ ಏನು ಅವನ್ ಸಕ್ಸಸ್ ಬಗ್ಗೆ. ಯಾವ್ದ್ರ ಬಗ್ಗೆ, ಅವನ್ ಸಕ್ಸಸ್ ಬಗ್ಗೆ ಅಂತ ಕೇಳಿದ್ರ ಹಿ ಈಸ್ ಕಾನ್ಫಿಡೆಂಟ್ ಆಫ್ ಈಸ್ ಸಕ್ಸಸ್ ಅಂತ ಬರ್ತದೆ. ಇಲ್ಲಿ ಏನ್ ಬರ್ತೀರಿ, ಆಫ್ ಅಂತ ಹೇಳಿ ಬರ್ತದೆ. ಹಿ ಈಸ್ ಕಾನ್ಫಿಡೆಂಟ್ ಅಬೌಟ್ ಈಸ್ ಫ್ಯೂಚರ್. ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ರೆ ಅಬೌಟ್ ಅಂತ ಹೇಳಿ ಬರ್ತದೆ. ಆಫ್ ಸಕ್ಸಸ್ ಅಂತ ಬಂದ್ರೆ ಆಫ್ ಅಂತ ಹೇಳಿ ಬರ್ತದೆ. ಓಕೆ ಓಕೆ, ದ ನೆಕ್ಸ್ಟ್ ಏನ್ ಕೇಳತ್ತಾರ ಅಂದ್ರೆ ಸಿಮಿಲರ್ ಮೀನಿಂಗ್ ಇದ್ದಿದ್ದು. ಏನ್ರಿ, ಸಿಮಿಲರ್ ಮೀನಿಂಗ್ ಅಥವಾ ಸೇಮ್ ಮೀನಿಂಗ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ ಮೀನಿಂಗ್ ಇದ್ದಿದ್ದು ಕೇಳತ್ತಾರ. ಟಿಮಿಡ್ ಅಂತಂದ್ರೆ ಏನ್ರಿ, ಟಿಮಿಡ್ ಅಂತಂದ್ರೆ ಒಂದು ನಾಚಿಕೆ ಸ್ವಭಾವದವರು ಅಂತ ಕರಿತೀವಿ. ಅಂದ್ರೆ ಏನ್ರಿ, ಸೈ ಅಂತ ಆಗ್ತದ. ಅಥವಾ ಇನ್ನೊಂದ್ ಏನಾಗಿರ್ಬೋದು ಅಂದ್ರೆ ಈಗ ಮಂದಿ ಜೊತೆ ಮಾತಾಡಂಗಿಲ್ಲ, ಎಲ್ಲೋ ಒಂದ್ ಕಡೆ ಬಂದಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗೋರು. ಸೊ ಅಂತವ್ರಿಗೆ ಏನಂತ ಕರಿತೀವಿ ಅಂದ್ರೆ ಶಾಯ್ ಅಂತ ಕರಿತೀವಿ. ರೈಟ್, ಶಾಯ್ ಅಂತ ಹೇಳಿ ನಾವು ಕರಿಯುವಂತದ್ದು ಅಬ್ಸರ್ವ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಅಬ್ರಪ್ಟ್ ಅಂತ ಹೇಳಿದ್ರು. ಏನಂದ್ರೆ ಅಬ್ರಪ್ಟ್ ಅನ್ನುವಂಥದ್ದು ಒಂದ್ರದ್ದು ಇದ್ರದ್ದು ಸಿಮಿಲರ್ ಮೀನಿಂಗ್ ಅನ್ನ ಕಂಡು ಹಿಡಬೇಕು. ಸೊ ಸಿಮಿಲರ್ ಮೀನಿಂಗ್ ಅಂತ ಹೇಳಿ ನೋಡಿದ್ರೆ, ಸೊ ಇಲ್ಲಿ ನೋಡ್ಬೋದ್ರಿ ಗ್ರಾಜುವಲ್, ಸ್ಲೋ ಮತ್ತು ಹೊಳ್ಳಿ ಎಕ್ಸ್ಪೆಕ್ಟೆಡ್. ಸೊ ಇವೆಲ್ಲ ಏನಂದ್ರೆ ಒಂದೇ ತರ ಮೀನಿಂಗ್ ಅದ, ಬಟ್ ಡಿಫ್ರೆಂಟ್ ಮೀನಿಂಗ್ ಯಾವ್ದು, ಸಡನ್ ಅಂತ ಹೇಳಿ. ಸೊ ಅಬ್ರಪ್ಟ್ ಅಂದ್ರೆ ಸಡನ್ ಆಗಿ ಏನಾಗ್ತದ್ರಿ, ಜ್ವಾಲಾಮುಖಿ ಸ್ಫೋಟ ಆಗ್ತದ, ಅಬ್ರಪ್ಟ್ ಅಂತ ಕರಿತೀವಿ ನಾವು. ಅಬ್ರಪ್ಟ್ ಎರೋಷನ್ ಆಫ್ ಏನಂತ ಕರಿತೀವಿ, ಅಬ್ರಪ್ಟ್ ಎಕ್ಸ್ಪ್ಲೋಷನ್ ಆಫ್ ವಲ್ಕೆನೋಸ್ ಅಂತ ಕರಿತೀವಿ. ಸೊ ಅಂದ್ರೆ ಸಡನ್ ಸಡನ್ ಅಂತೇಳಿ ಇದು ಮೀನಿಂಗ್ ಕೊಡ್ತದೆ. ಸಡನ್ ಅಂತಂದ್ರೆ ಏನ್ರಿ, ತಕ್ಷಣಕ್ಕೆ. ಏನ್ರಿ, ತಕ್ಷಣಕ್ಕೆ, ತಕ್ಷಣ ಅಂತ ಕರಿತೀವಿ. ಏನ್ರಿ, ಅಬ್ರಪ್ಟ್ ಅಂದ್ರೆ ಮೀನಿಂಗು ತಕ್ಷಣ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತದೆ. ಓಕೆ, ದ ನೆಕ್ಸ್ಟ್ ಡೆಸ್ಪೈಸ್. ಏನದ್ರಿ, ಡೆಸ್ಪೈಸ್ ಅಂತ ಹೇಳೋದು. ಡೆಸ್ಪೈಸ್ ಅಂದ್ರೆ ಏನ್ರಿ, ಡೆಸ್ಪೈಸ್ ಅಂದ್ರೆ ಇದು ನಮ್ಗೆ ಅಂದ್ರೆ ಒಂದು ಬ್ಯಾಡ್ ಫೀಲಿಂಗ್ ಅನ್ನ ಹೇಳುವಂತ ಒಂದು ಶಬ್ದ ಆಗಿರ್ತದೆ. ಡೆಸ್ಪೈಸ್ ಅಂದ್ರ ಏನ್ರಿ, ದ್ವೇಷ ಮಾಡುವುದು ಅಂತ ಅರ್ಥ. ಏನ್ರಿ, ದ್ವೇಷ ಮಾಡುವುದು ಅಂತ ಅರ್ಥ ಆಗ್ತದೆ. ಸೊ ದ್ವೇಷ ಅಂತೇಳಿ ಸೊ ಹಂಗಂದ್ರೆ ಏನ್ರಿ, ಹೇಟ್ ಅಂತೇಳಿ ಮೀನಿಂಗ್ ಕೊಡ್ತದೆ. ಸೊ ಬಾಕಿ ನೋಡ್ರಿ, ಅಡ್ಮೈರ್ ಅಂದ್ರೆ ಆರಾಧಿಸು, ಅಡೋರ್ ಅಂದ್ರೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ಲವ್ ಅಂದ್ರೆ ಪ್ರೀತಿಸು. ಸೊ ಇವೆಲ್ಲ ಬೇರೆ ತರ ಮೀನಿಂಗು. ಬಟ್ ಇಲ್ಲಿ ದ್ವೇಷ ಮಾಡೋದು ಅಂದ್ರೆ ಹೇಟ್ ಅಂತ ಹೇಳಿ ಮೀನಿಂಗ್ ಕೊಡ್ತದೆ. ಏನಾಗತ್ರಿ, ಏಟ್ ಅಂತ ಹೇಳಿ ನಮಗ್ ಮೀನಿಂಗ್ ಕೊಡ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಬರ್ರಿ, ಏನಂತದ, ಡೆನ್ಸ್ ಅಂತ ಹೇಳೋದು. ಏನಂತದ್ರಿ, ಟೆನ್ಸ್ ಅಂತದ. ಬಟ್ ಇಲ್ಲಿ ಏನ್ ಕೇಳ್ಯಾರ ಅಂದ್ರೆ ಅಪೋಸಿಟ್ ಮೀನಿಂಗ್ ಕೇಳ್ಯಾರ. ಏನ್ ಕೇಳ್ಯಾರಿ, ಅಪೋಸಿಟ್ ಮೀನಿಂಗ್. ಡೆನ್ಸ್ ಅಂದ್ರ ನೀವು ನೋಡಿರ್ಬೋದು, ಇಲ್ಲಿ ನಾ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ಅದರಿ, ಈ ಕ್ಲಾಸ್ ಒಳಗೆ ಇಲ್ಲೊಬ್ರು 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 4 ಜನ ಕುಂತಾರ ಅಂದ್ರೆ ಇದೇನದ, ನಾರ್ಮಲ್ ಕ್ಲಾಸ್ ಅಂದ್ರೆ ಬಹಳ ಅಷ್ಟೊಂದೇನು ಇಲ್ಲಿ ಡೆನ್ಸಿಟಿ ಇಲ್ಲ ಅಂತ ಹೇಳ್ತೀವಿ. ಏನು ಇಲ್ಲಿ ಸಾಂದ್ರತೆ ಇಲ್ಲ ಅಂತ ಹೇಳ್ತೀವಿ. ಅದೇನ ಈ ಕ್ಲಾಸ್ ತುಂಬಾ ಎಲ್ಲಾರು ಕುಂಡಿಸ್ಬಿಟ್ಟಿದ್ದಾರೆ, ಈ ಕ್ಲಾಸ್ ತುಂಬಾ ಎಲ್ಲಾ ಜನ ಫುಲ್ ತುಂಬ್ಯಾರ ಅಂತ ಹೇಳಿದ್ರೆ, ಸೊ ಇದೇನದ್ರಿ ಹೈ ಡೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಹೈ ಡೆನ್ಸಿಟಿಯನ್ನ ಹೊಂದದ ಅಂತ ಹೇಳ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಪಂಜ್ ಕೊಡ್ತೀನಿ, ಈಚೆ ಕಡೆ ಕಲ್ಲು ಕೊಡ್ತೀನಿ, ಇದ್ರ ಡೆನ್ಸಿಟಿ ಯಾವ್ದು ಜಾಸ್ತಿ ಅಂದ್ರೆ ವೇಟ್ ನಿಮ್ಗೆ ಜಾಸ್ತಿ ಯಾವ್ದು ಅನ್ಸಿರ್ತದ ಅದು ಡೆನ್ಸಿಟಿ ಜಾಸ್ತಿ ಇರ್ತದೆ. ಅಫ್ಕೋರ್ಸ್ ಕಲ್ಲು ನಿಮ್ಗೆ ಏನಂದ್ರೆ ವಜ್ಜ ಅನಿಸಿರ್ತದ. ಸೊ ಏನ್ ಸ್ಪಂಜ್ ನಿಮ್ಗೆ ವಜ್ಜ ಅನ್ಸಾತಿರಂಗಿಲ್ಲ, ಹಂಗಂದ್ರೆ ಡೆನ್ಸಿಟಿ ಜಾಸ್ತಿ ಅದ. ಸೊ ಡೆನ್ಸ್ ಅಂದ್ರೆ ಏನ್ರಿ, ಸೊ ಅಗದಿ ಫುಲ್ ಥಿಕ್ ಆಗಿರೋದು ಅಂತ ಹೇಳಿ ಅರ್ಥ ಆಗ್ತದೆ. ಇದ್ರ ಅಪೋಸಿಟ್ ವರ್ಡ್ ಬೇಕು, ಅಪೋಸಿಟ್ ವರ್ಡ್ ಏನಂದ್ರೆ ಸ್ಪೇರ್ಸ್ ಅಂತ ಹೇಳ್ತೀವಿ. ಸೊ ಸ್ಪೇರ್ಸ್ ಅಂದ್ರೆ ಬಿಡಿ ಬಿಡಿ ಆಗಿರುವುದು ಅಂತ ಅರ್ಥ ಕೊಡ್ತದೆ. ಓಕೆ, ದ ನೆಕ್ಸ್ಟ್ ಬರ್ರಿ ಏನದ ಅಂತ ಕೇಳಿದ್ರೆ ಎಕ್ಸ್ಪ್ಲಿಸಿಟ್ ಅಂತ ಹೇಳೋದು. ಏನಂದ್ರೆ ಎಕ್ಸ್ಪ್ಲಿಸಿಟ್ ಅಂತ ಹೇಳೋದು. ಸೊ ಎಕ್ಸ್ಪ್ಲಿಸಿಟ್ ಅಂತ ಹೇಳಿ ಕೇಳಿದ್ರೆ, ಸೊ ಇಲ್ಲಿ ಅಪೋಸಿಟ್ ಮೀನಿಂಗ್ ಬೇಕು ನನ್ಗೆ. ಈಗ ಏನ್ ಬೇಕ್ರಿ, ಎಕ್ಸ್ಪ್ಲಿಸಿಟ್ ಅನ್ನೋದ್ರದ್ದು ಅಪೋಸಿಟ್ ಮೀನಿಂಗ್ ಬೇಕು. ಇದ್ರ ಮೀನಿಂಗೇ ನಂಗೆ ಗೊತ್ತಿಲ್ಲ. ಏನ್ರಿ, ಈ ಎಕ್ಸ್ಪ್ಲಿಸಿಟ್ ಮೀನಿಂಗ್ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಸೊ ಅವಾಗೂ ಕೂಡ ಇದ್ರದ್ದು ನಾವು ಏನ್ ಮಾಡ್ಬೋದ್ರಿ, ಅಪೋಸಿಟ್ ಮೀನಿಂಗ್ ಅನ್ನ ಕಂಡು ಹಿಡಿಬಹುದು. ಹೆಂಗಂತ ಕೇಳಿದ್ರೆ, ಬಾಕಿ 3 ಅಕ್ಷರಗಳನ್ನ ಸಪರೇಟ್ ಆಗಿ ತೆಗೀರಿ. ಏನ್ರಿ, ಬಾಕಿ 3 ಅಕ್ಷರಗಳನ್ನ ತೆಗದ್ಬಿಡ್ರಿ. ಏನಂತ ಕೇಳಿದ್ರೆ, ಒಂದು ಕ್ಲಿಯರ್, ಡೈರೆಕ್ಟ್, ಆಬ್ವಿಯಸ್ ಅನ್ನು ತೆಗೆದ್ರೆ ಏನ್ ಬರ್ತೀರಿ, ಇಂಪ್ಲೈಡ್ ಅಂತ ಹೇಳಿ ಬರ್ತದೆ. ಏನ್ ಬರ್ತೀರಿ, ಇಂಪ್ಲೈಡ್ ಅನ್ನುವಂತ ಅದಕ್ಕೆ ಅಪೋಸಿಟ್ ವರ್ಡ್ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಓಕೆ, ದ ನೆಕ್ಸ್ಟ್ ಮಾರ್ಟಲ್ ಅಂತ ಕರಿತೀವಿ. ಮಾರ್ಟಲ್ ಅಂತ ಕೇಳಿದ್ರೆ ಏನ್ರಿ ಮೀನಿಂಗ್ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಸತ್ತಿರ್ತಾನ. ಸೊ ಸಾಯಬಲ್ಲ ಅಂತ ಕರಿತೀವಿ. ಏನ್ರಿ, ಸಾಯಬಲ್ಲ ಅಥವಾ ಸಾಯಬಲ್ಲ ಅಂತೇಳಿ ಕರಿತೀವಿ. ಸಾಯಬಲ್ಲ ಅಂತ ಸಾಯುವಂತ ವ್ಯಕ್ತಿಗೆ ಮಾರ್ಟಲ್ ಅಂತ ಕರಿತೀವಿ. ಅದೇ ಸಾವೇ ಇರದಂತ ವ್ಯಕ್ತಿ ಏನಂತ ಕರಿತೀವಿ ಅಂದ್ರೆ ಇಮ್ಮಾರ್ಟಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಇಮ್ಮಾರ್ಟಲ್ ಅಂತ ಕರಿತೀವಿ. ಹ್ಯೂಮನ್ ಡೆಡ್ಲಿ ಫ್ಯಾಟಲ್. ಸೊ ಇವೆಲ್ಲ ಏನಂದ್ರೆ ಇದ್ರದ್ದು ಸೇಮ್, ಇದಕ್ಕೆ ಮೀನಿಂಗ್ ಸಂಬಂಧ ಇಲ್ಲ. ಬಟ್ ಮಾರ್ಟಲ್ಗೆ ಅಪೋಸಿಟ್ ವರ್ಡ್ ಏನ್ ಬರ್ತದೆ, ಇಮ್ಮಾರ್ಟಲ್ ಬರ್ತದೆ. ಸೊ ಇಲ್ಲಿ ನೋಡ್ರಿ ಏನಂದ್ರ ಮೊದ್ಲಿಗೆ ಒಂದಷ್ಟು ಸಫಿಕ್ಸ್ ಗಳು ಬರತ್ತವ. ಏನ್ರಿ, ಪ್ರಿಫಿಕ್ಸ್ ಗಳು ಬರತ್ತವ. ಓಕೆ, ಸಫಿಕ್ಸ್ ಪ್ರಿಫಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ ಏನಂದ್ರ ಅಪೋಸಿಟ್ ಮೀನಿಂಗ್ ಗಳನ್ನ ನೋಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಇಡಿಯಮ್ ಅಂಡ್ ಫ್ರೇಸಸ್ ಅದ. ಏನಂದ್ರೆ ಇಡಿಯಮ್ ಅಂಡ್ ಫ್ರೇಸಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನದ ಅಂದ್ರೆ ಟು ಬೆಲ್ ದ ಕ್ಯಾಟ್ ಅಂತ ಹೇಳದ. ಏನ್ರಿ, ಟು ಬೆಲ್ ದ ಕ್ಯಾಟ್. ಸೊ ಏನಂದ್ರೆ ಒಂದ್ ಇಲಿ ಇರ್ತದ, ಆ ಇಲಿ ಇದ್ದಿದ್ದು ಏನ್ ಮಾಡ್ತದ ಅಂದ್ರೆ
ಅಲ್ಲಿರುವಂತಹ ಬೆಕ್ಕನ್ನ ಎಬ್ಬಿಸ್ತದೆ. ಎಬ್ಸಿದ್ರೆ ಇಲ್ಲಿಗೆ ಏನ್ ಡಿಫ್ರೆನ್ಸ್, ಇಲ್ಲಿಗೆ ಏನ್ ಫರ್ಕ್ ಬೀಳ್ತದೆ, ಏನ್ ಬೀಳ್ತದೆ ಅಂದ್ರೆ ಇಲ್ಲಿ ಇದ್ದಿದ್ದು ಡೇಂಜರಸ್ ಸಿಚುವೇಶನ್ ಒಳಗೆ ಹೋಗುತ್ತೆ. ಇಲ್ಲಿ ಇದ್ದಿದ್ದು ಏನಾಗುತ್ತೆ ರೀ, ಡೇಂಜರಸ್ ಸಿಚುವೇಶನ್ ಅಡಿಕೊಳಕ್ ಓಡ್ ಹೋಗ್ಬೇಕಾಗ್ತದೆ. ಸೊ ಹಂಗಂದ್ರ ಟು ಟೇಕ್ ದ ಲೆಡ್ ಇನ್ ಡೇಂಜರಸ್ ಸಿಚುವೇಶನ್. ಸೊ ನಮ್ಗೆ ಇರುವಂತ ಸಿಚುವೇಶನ್ ಡೇಂಜರಸ್ ಮಾಡ್ಕೊಳ್ಳೋದು ಅನ್ನುವಂತ ಒಂದು ಮೀನಿಂಗ್ ಕೊಡ್ತದೆ. ಓಕೆ, ದೆನ್ ನೆಕ್ಸ್ಟ್ ಟು ಮೇಕ್ ಅ ಮೌಂಟೇನ್ ಔಟ್ ಆಫ್ ಮೋಲ್ ಹಿಲ್ ಅಂತ ಹೇಳ್ತೀವಿ. ಸೊ ಮೌಂಟೇನ್ ಆಫ್ ಮೋಲ್ ಹಿಲ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ನಿಮ್ ಮುಂದೆ ಏನಂದ್ರೆ ಒಂದು ಬುಟ್ಟಿ ಮಣ್ಣು ಇರ್ತದ, ಏನಂದ್ರೆ ಒಂದು ಬುಟ್ಟಿ ಮಣ್ಣಿನಷ್ಟು ಒಂದು ಕೆಲಸ ಇರ್ತದ. ಸೊ ಆ ಕೆಲಸವನ್ನ ಮಾಡಂದ್ರೆ ನೀವ್ ಏನಂತ ತಿಳ್ಕೊತೀರಿ, ಇದು ಒಂದು ಏನಾಗಿದೆ ಅಂತಂದ್ರೆ ಒಂದು ದೊಡ್ಡ ಪರ್ವತದಷ್ಟು ಕೆಲಸ ಅದ ಅನ್ನುವಂತ ನೀವು ಅನ್ಕೊಂಡಿರ್ತೀರಿ. ಅಂದ್ರೆ ಸಣ್ಣ ಕೆಲಸವನ್ನ ದೊಡ್ಡ ಕೆಲಸ ಅಂತೇಳಿ ಅನ್ಕೊಳ್ಳೋದು. ಸೊ ಇಲ್ಲಿ ನೋಡ್ರಿ ಏನಂದ್ರೆ ಟು ಎಕ್ಸಾಗ್ರಿಗೇಟ್ ಏನ್ರಿ, ಟು ಎಕ್ಸಾಗ್ರಿಗೇಟ್ ಅ ಮೈನರ್ ಡಿಫಿಕಲ್ಟಿ ಅಂತ ಕರಿತೀವಿ. ಸೊ ಸಣ್ಣ ಕೆಲಸ, ಸಣ್ಣ ಡಿಫಿಕಲ್ಟಿಯನ್ನ ದೊಡ್ಡ ಗುಡ್ಡ ಅಂತ ಅನ್ಕೊಂಡ್ಕೊಂಡಿರ್ತೀರಿ. ನಿಮ್ಗೆ ಹೇಳ್ತಿರ್ತಾರ ಮನೆ ಯಾಕೆ ತಲೆ ಮ್ಯಾಗ ಗುಡ್ಡ ಬಿದ್ದಾರಂಗ್ ಮಾಡತ್ತೆ ಅಂತೇಳಿ. ಸಣ್ಣ ಕೆಲಸ ಇರುತ್ತೆ ಅದನ್ನ ದೊಡ್ಡ ಗುಡ್ಡ ಅಂತ ಅನ್ಕೋತಿರ್ತೀವಿ. ಸೊ ಆ ಮೀನಿಂಗ್ ಅನ್ನ ಇದು ಕೊಡ್ತದ. ನಾವೇನು ದಿನ ಭಾಷೆ ಒಳಗೆ ಮಾತಾಡ್ತಿಲ್ಲ ಅದೇ ಸೇಮ್ ಅಕ್ಷರಗಳು ಇಲ್ಲಿ ಬರುವಂತದ್ದು. ಓಕೆ, ದ ನೆಕ್ಸ್ಟ್ ನಮ್ದು SSC GD ಬ್ಯಾಚು ಇದೇ ನವೆಂಬರ್ 15ರಂದು ಶುರು ಆಗ್ತಾ ಇದೆ. ಸೊ ಕ್ಲಾಸಸ್ ಆಲ್ರೆಡಿ ಅಂದ್ರೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬ್ಯಾಚ್ ಏನಂದ್ರೆ ನವೆಂಬರ್ 15ಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರತಿದಿನ ಕ್ಲಾಸ್ ಇರ್ತಾವ, ಸ್ಟಡಿ ಅವರ್ ನಿಮ್ಗೆ ಕುಂಡ್ರಿಸಿ ಅಭ್ಯಾಸ ಮಾಡಿಸ್ತೀವಿ. ಲೈಬ್ರರಿ ಫೆಸಿಲಿಟಿ ಇರ್ತದ, ವೀಕ್ಲಿ ಟೆಸ್ಟ್ ಇರ್ತದ, ಜೊತೆಗೆ ಈವ್ನಿಂಗ್ ರಿವಿಷನ್ ಕ್ಲಾಸು, ಜೊತೆಗೆ ಏನಂದ್ರೆ ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ನಮ್ಮಲ್ಲಿ ನಾವು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಅದ್ರ ಜೊತೆ ನೀವು ನೋಡ್ಬೋದು ನಮ್ದು ಏನಂದ್ರೆ ಇದು ಬಿಲ್ಡಿಂಗು, ಇದೇನಂದ್ರೆ ನಮ್ಮ ಬಿಲ್ಡಿಂಗು ಜೊತೆಗೆ ನಿಮ್ ಮುಂದೆ ಏನಂದ್ರೆ 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಕೂಡ ಸಿಗ್ತದೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಏನಂತ ಕೇಳಿದ್ರೆ ಪ್ರತಿ ಬ್ಯಾಚಿಗೆ ಕೇವಲ 50 ಹುಡುಗರು ಮಾತ್ರ, ಏನ್ರಿ 50 ವಿದ್ಯಾರ್ಥಿಗಳು ಮಾತ್ರ ಇರ್ತಾರ. ಸೊ ಇಲ್ಲಿ ಏನಂದ್ರೆ ನಿಮ್ಗೊಂದು ಬೆಸ್ಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಸಿಗ್ತದ. ಏನ್ ಸಿಗತ್ರಿ, ಬೆಸ್ಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಸಿಗ್ತದ. ಅಂಡ್ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಬೇರೆ ಕಡೆ ಎಲ್ಲಾದ್ರೂ ಫೀಸ್ ಅನ್ನ ಕೇಳಿದ್ರ ಅಲ್ಲಿ ಏನಂದ್ರೆ ಕೋಚಿಂಗ್ ಫೀಸ್ ಪೇ ಮಾಡಿ ಜೊತೆ PG ಫೀಸ್ ಪೇ ಮಾಡಿ ಅಲ್ಲಿ ಇರ್ಬೇಕಾಗ್ತದ. ಬಟ್ ನಮ್ಮಲ್ಲಿ ಏನಂತ ಕೇಳಿದ್ರೆ ಜಸ್ಟ್ ಕೋಚಿಂಗ್ ಫೀಸ್ ನೀವು ಪೇ ಮಾಡಿದ್ರೆ ನಿಮ್ಗ ಇರುವಂತ ಫೀಸ್ ಏನು PG ಫೀಸ್ ಕೂಡ ಅದರಲ್ಲೇನೆ ಕನ್ಸಿಡರ್ ಆಗುತ್ತೆ. ಓಕೆ, ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕೋಚಿಂಗ್ ಫೀಸ್ ಒಳಗಡೆನೆ ಏನಂತಂದ್ರೆ ಬೇರೆ ಕಡೆ ಕೋಚಿಂಗ್ ಫೀಸ್ ಒಳಗಡೆ ನಮ್ಮಲ್ಲಿ PG ಮತ್ತೆ ನೀವು ಇರಾಕ ವ್ಯವಸ್ಥೆ ಆಗಿ ಹೋಗುತ್ತೆ. ಸೊ ಇದು ಏನಂದ್ರೆ ನೆನ್ಪಿಟ್ಕೋರಿ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನಂತ ಅಂತ ಕೇಳಿದ್ರೆ, ಸೊ ಇಡಿಯಮ್ ಅಂಡ್ ಫ್ರೇಸಸ್ ಸೇಮ್ ಅದೇ ತರ ಇರುವಂತದ್ದು. ಟು ರೀಡ್ ಬಿಟ್ವೀನ್ ಲೈನ್ಸ್. ಸೊ ಏನಂದ್ರೆ ಲೈನ್ ಅಂದ್ರೆ ಸಾಲುಗಳ ನಡುವೆ ಓದುವುದು ಅಂತ ಅರ್ಥ ಕೊಡ್ತದೆ. ಅಂದ್ರೆ ಒಳರ್ಥವನ್ನ ಅಂದ್ರೆ ಹಿಡನ್ ಮೀನಿಂಗ್ ಅನ್ನ ಕಂಡುಹಿಡಿಯುವುದು. ಟು ಫೈಂಡ್ ದ ಹಿಡನ್ ಮೀನಿಂಗ್ ಅಂತೇಳಿ ಮೀನಿಂಗ್ ಅನ್ನ ಕೊಡ್ತದೆ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನಂದ್ರೆ ಇಂಪ್ರೂವ್ ದ ಬ್ರಾಕೆಟೆಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸೊ ಏನಂದ್ರೆ ಇಲ್ಲಿ ಒಂದಷ್ಟು ಬ್ರಾಕೆಟ್ ಅನ್ನ ಹಾಕಿದಾರೆ, ಆ ಬ್ರಾಕೆಟ್ ಹಾಕಿರುವಂತ ಪಾರ್ಟ್ ಅಲ್ಲಿ ಏನ್ ಇಂಪ್ರೂವ್ ಮಾಡ್ಬೇಕಂತ ಕೇಳ್ತಾರ. ದ ಹೈಯರ್ ಯು ಗೋ, ದ ಹೈಯರ್ ಯು ಗೋ ದ ಕೋಲ್ಡರ್ ಇಟ್ ಈಸ್. ಸೊ ಏನ್ ಮಾಡತ್ತಾರ ಅಂದ್ರೆ ಇಲ್ಲಿ ಒಂದು ಪರ್ವತದ ಮ್ಯಾಗ ಹೊಂಟಾರ, ಹೋಗುವಾಗ ಅವ್ನು ಹೇಳ್ತಾನ ನಿಮ್ ಮೇಲೆ ಎಷ್ಟು ಹೋಗಿಲ್ಲ ಅಷ್ಟಲ್ಲಿ ಏನದ ಕೋಲ್ಡ್ ಅದ ಅಂತ ಹೇಳ್ತಾರ. ಸೊ ಇಲ್ಲಿ ಏನು ತಪ್ಪಿಲ್ಲ. ಸೊ ಹಂಗಾಗಿ ನಾವ್ ಏನ್ ಮಾಡಾಗಿಲ್ರಿ, ನೋ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನೋ ಇಂಪ್ರೂವ್ಮೆಂಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಐ ಎಮ್ ಹ್ಯಾವಿಂಗ್ ನೋ ಮನಿ ಟು ಲೆಂಡ್ ಯು. ನಿನ್ನ ಕೊಡಾಕ್ ನನ್ನ ಕಡೆ ಏನಿಲ್ಲ, ರೊಕ್ಕ ಇಲ್ಲ ಅಂತ ಹೇಳತ್ತಾನ. ಐ ಎಮ್ ಹ್ಯಾವಿಂಗ್ ಬರಬಾರ್ದು. ಬಟ್ ಇದೇನಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರ್ಬೇಕು. ಐ ಹ್ಯಾವ್ ಇಲ್ಲಿ ಏನ್ ಬರ್ಬೇಕ್ರಿ, ಬರೇ ಐ ಹ್ಯಾವ್ ನೋ ಮನಿ ಟು ಲೆಂಡ್ ಯು ಅಂತ ಬರ್ಬೇಕು. ಸೊ ಹಂಗಂದ್ರೆ ಏನ್ ಬರ್ತೀರಿ, ಆಪ್ಷನ್ ಎ ಹ್ಯಾವ್ ಅಷ್ಟೇ ಬರ್ತದ. ಏನ್ ಬರ್ತೀರಿ, ಹ್ಯಾವ್ ಅಷ್ಟೇ ಇಲ್ಲಿ ಉತ್ತರ ಬರುವಂತದ್ದು. ಓಕೆ, ದ ನೆಕ್ಸ್ಟ್ ನೋಡ್ರಿ, ಹಿ ಆಸ್ಕ್ಡ್ ಮೀ ದಟ್ ವಾಟ್ ಮೈ ನೇಮ್ ವಾಸ್. ಸೊ ಇಲ್ಲಿ ಒಂದು ಇಂಗ್ಲಿಷ್ ಗ್ರಾಮರ್ ರೂಲ್ಸ್ ಅನ್ಬಿಟ್ಟುಕೋರಿ, ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಆಗ್ತದ. ಏನಂತ ಕೇಳಿದ್ರೆ, ಸೊ ನೀವು ಏನಾದ್ರೂ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮಾಡತ್ತಿದ್ರೆ, ಡೈರೆಕ್ಟ್ ಮತ್ತ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇದ್ರೆ, ಒಂದು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್, ಅಥವಾ ಇಲ್ಲಾಂದ್ರೆ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ನಿಮ್ಗ ಈ ಒಂದು ರೂಲ್ ಭಾರಿ ಹೆಲ್ಪ್ ಆಗ್ತದ. ಏನಂತ ಕೇಳಿದ್ರೆ, ಎಲ್ಲೇ ಇದ್ರು ವಾಟ್ ಹಿಂದ್ಗಡೆ WH ಏನ್ ಇರ್ತದಲ್ಲ ಅದ್ರ ಹಿಂದ್ಗಡೆ ಏನ್ ಬರಂಗಿಲ್ಲ ಅಂದ್ರೆ ದ್ಯಾಟ್ ಬರಂಗಿಲ್ಲ. ಸೊ WH ಏನ್ ವರ್ಡ್ ಇರುತ್ತಲ್ಲ ಅದ್ರ ಹಿಂದ್ಗಡೆ ಏನ್ ಬರಂಗಿಲ್ರಿ, ದ್ಯಾಟ್ ಯಾವಾಗೂ ಬರಂಗಿಲ್ಲ. ಇದೇನಂತ ಕೇಳಿದ್ರೆ ಒಂದು ಇಂಪಾರ್ಟೆಂಟ್ ಗ್ರಾಮರ್ ರೂಲ್ ಆಗಿರ್ತದೆ. ಈ ರೂಲ್ ಅನ್ನ ಯಾವಾಗ್ಲೂ ನೆನ್ಪಿಟ್ಕೋರಿ. ಏನಂತ ಕೇಳಿದ್ರೆ WHAT ಅಥವಾ WH ಸೆಂಟೆನ್ಸ್ಗಳು ಎಲ್ಲೆಲ್ಲಿ ಬರ್ತಾವಲ್ಲ ಅದ್ರ ಹಿಂದ್ಗಡೆ ನಮ್ ಸೆಂಟೆನ್ಸ್ ಒಳಗ ದ್ಯಾಟ್ ಅನ್ನುವಂಥದ್ದು ಯಾವಾಗೂ ಬರಬಾರ್ದು. ಓಕೆ, ಯಾವಾಗೂ ಬರಬಾರ್ದು. ಸೊ ಅದನ್ನ ನೆನ್ಪಿಟ್ಕೋರಿ. ಹಂಗಂದ್ರೆ ಇಲ್ಲಿ ಏನ್ ಬರಬಾರ್ದು, ದ್ಯಾಟ್ ಅಂತ ಬರಬಾರ್ದು. ಸೊ ಹಿ ಆಸ್ಕ್ಡ್ ಮೀ ದಟ್ ವಾಟ್ ಮೈ ನೇಮ್ ವಾಸ್. ಸೊ ವಾಟ್ ಮೈ ನೇಮ್ ವಾಸ್ ಅಂದ್ರೆ ಇಲ್ಲದ. ಓಕೆ, ಆಪ್ಷನ್ ಸಿ ನಮ್ದು ಉತ್ತರ ಆಗುವಂಥದ್ದು. ಈ ರೂಲ್ ನಿಮ್ಗೆ ಏನಂದ್ರೆ ಕಂಪಲ್ಸರಿ ಇದು ನೆನಪಿರ್ಬೇಕು. ಯಾಕಂತ ಕೇಳಿದ್ರೆ ನಿಮ್ಗೆ ಬಹಳ ಕಡೆ ಇದು ಹೆಲ್ಪ್ ಆಗುತ್ತೆ. ಏನ್ರಿ ರೂಲ್ ಅಂತ ಕೇಳಿದ್ರೆ WH ಸೆಂಟೆನ್ಸ್ ಎಲ್ಲೇ ಬಂದ್ರು, WH ವರ್ಡ್ ಎಲ್ಲೇ ಬಂದ್ರು ಅದ್ರ ಹಿಂದ್ಗಡೆ ಏನ್ ಬರಬಾರ್ದ್ರಿ, ದ್ಯಾಟ್ ಅನ್ನುವಂಥದ್ದು ಬರಬಾರ್ದು. ಓಕೆ,
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೀ ಏನದ ಅಂತ ಕೇಳಿದ್ರೆ ಅ ಪರ್ಸನ್ ಅಪಾಯಿಂಟೆಡ್ ಬೈ ಟೂ ಪಾರ್ಟೀಸ್ ಟು ಸಾಲ್ವ್ ಅ ಡಿಸ್ಪ್ಯೂಟ್. ಸೊ ಏನಂದ್ರೆ ಒಂದು ಡಿಸ್ಪ್ಯೂಟ್ ಅದ, ಆ ಡಿಸ್ಪ್ಯೂಟ್ ಅನ್ನ ಸಾಲ್ವ್ ಮಾಡಕ್ ಒಬ್ಬ ಪರ್ಸನ್ ನ ಏನ್ ಮಾಡ್ತಾರ, ಅಪಾಯಿಂಟ್ ಮಾಡ್ತಾರ. ಆ ಪರ್ಸನ್ ಯಾರಂತ ಕೇಳ್ತಾರ. ಇಲ್ಲ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅದ. ಇದೇನಂದ್ರೆ ಒಂದು ವರ್ಡ್ ಸಬ್ಸ್ಟಿಟ್ಯೂಟ್, ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸ್ ಅನ್ನ ಏನ್ ಮಾಡ್ತಾರ, ಒಂದು ವರ್ಡ್ ಇಂದ ಸಬ್ಸ್ಟಿಟ್ಯೂಟ್ ಮಾಡತ್ತಾರ. ಸೊ ಏನಂತ ಕರಿತಂದ್ರೆ ಆರ್ಬಿಟೇಟರ್ ಅಂತ ಕರೀತಾರ. ಏನಂತ ಕರಿತಾರೆ, ಆರ್ಬಿಟ್ರೇಟರ್ ಅಂತ ಹೇಳಿ ಕರೀತಾರ. ಸೊ ಇವ್ರು ಏನ್ ಮಾಡ್ತಾರ ಅಂದ್ರೆ ಎರಡು ಡಿಸ್ಪ್ಯೂಟ್, ಎರಡು ಪಾರ್ಟಿಗಳ ನಡುವೆ ಏನಿರ್ತಾವ ಡಿಸ್ಪ್ಯೂಟ್ ಇರ್ತದ, ಅದನ್ನ ಬಗೆಹರಿಸೋರು ಅಂತ ಹೇಳಿ ಕರೀತಾರ. ಸೊ ನಮ್ಮ ಇದ್ರೊಳಗೆ ಹಿರಿಯರ್ ಅಂತ ಕರೀತಾರ ನೋಡ್ರಿ, ಇವ್ರ ಅಂದ್ರೆ ಆರ್ಬಿಟ್ರೇಟರ್ ಆಗಿರ್ತಾರ. ಓಕೆ, ನೆಕ್ಸ್ಟ್ ಸ್ಪೀಚ್ ಡಿಲಿವರ್ಡ್. ಏನ್ರಿ ಸ್ಪೀಚ್ ಡಿಲಿವರ್ಡ್ ವಿತೌಟ್ ಎನಿ ಪ್ರೀವಿಯಸ್ ಪ್ರಿಪರೇಷನ್. ಸೊ ನಾವ್ ಇವತ್ತು ಏನಂದ್ರೆ ನಮ್ಗೆ ಎಲ್ಲ ಒಂದ್ ಕಡೆ ಹೋಗಿರ್ತೀವಿ, ಸಡನ್ ಆಗಿ ಸ್ಪೀಚ್ ಮಾಡಂತಾರ. ಸೊ ಅಲ್ಲಿ ನಾವು ಸ್ಪೀಚ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರ ಅಂತ ಕೇಳತ್ತಾರ. ಸೊ ಅದಕ್ಕೆ ಏನಂತ ಕರೀತಾರ ಅಂದ್ರೆ ಎಕ್ಸ್ಟೆಂಪೋರ್ ಅಂತ ಕರೀತಾರ. ಏನಂತ ಕರೀತಾರೆ, ಎಕ್ಸ್ಟೆಂಪೋರ್ ಅಂತ ಕರೀತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮೇಡನ್. ಅಂದ್ರೆ ಮೇಡನ್ ಅನ್ನುವಂಥದ್ದು ಬಹಳ ಕಡೆ ಯೂಸ್ ಆಗುತ್ತೆ. ಸೊ ಮೇಡನ್ ಸೆಂಚುರಿ ಅಂತ ಕರೀತಾರ, ಮೇಡನ್ ವಿಕೆಟ್ ಅಂತ ಕರೀತಾರ. ಸೊ ಹಂಗಂದ್ರೆ ಏನಂದ್ರೆ, ಸೊ ಮೇಡನ್ ಅಂತಂದ್ರ ಒಂದೇದ್ದು, ಪ್ರಥಮ ಅಂತ ಹೇಳಿ ಮೀನಿಂಗ್ ಅನ್ನ ಕೊಡ್ತದೆ. ಮೇಡನ್ ಅಂದ್ರೆ ಸೊ ಒಂದೇದ್ದು ಅಂತ ಹೇಳಿ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ ಒನ್ ಹೂ ಈಸ್ ಅನೇಬಲ್ ಟು ಪೇ ಹಿಸ್ ಡೆಪ್ಟ್. ಸೊ ಇಲ್ಲಿ ಡೆಪ್ಟ್ ಅಂದ್ರೆ ಏನ್ರಿ, ಸಾಲವನ್ನ. ಸೊ ಡೆಪ್ಟ್ ಅಂದ್ರೆ ಏನ್ರಿ, ಸಾಲ ಅಂತ ಹೇಳಿ ಅರ್ಥ. ಸೊ ಒಬ್ಬ ವ್ಯಕ್ತಿ ಯಾರು ಸಾಲವನ್ನ ಮರುಪಾವತಿಸಲು ಸಾಧ್ಯವಿಲ್ಲೋ ಅವನಿಗೆ ಏನಂತ ಕರೀತಾರ ಅಂತ ಹೇಳಿ ಕೇಳ್ತಾರ. ಸೊ ಅವನಿಗೆ ಏನಂತ ಕರೀತಾರ ಅಂದ್ರೆ ಬ್ಯಾಂಕ್ ಕ್ರಪ್ಟ್ ಅಂತ ಕರೀತಾರ. ಏನಂತ ಕರೀತಾರೆ, ಬ್ಯಾಂಕ್ ಕ್ರಪ್ಟ್ ಅಂತ ಕರೀತಾರ. ಸೊ ನೀವೆಲ್ಲರೂ ಏನಂದ್ರೆ ಎಕನಾಮಿಕ್ಸ್ ಕ್ಲಾಸ್ ಅನ್ನ ಕೇಳಿದ್ರೆ ಬ್ಯಾಂಕ್ ಕ್ರಪ್ಸಿ ಅಂತ ಹೇಳಿ ಕೇಳಿರ್ತೀರಿ. ಓಕೆ, ಬ್ಯಾಂಕ್ ಕ್ರಪ್ಟ್ ಆಗ್ಯಾರ ಅಥವಾ ಬ್ಯಾಂಕ್ ಕ್ರಪ್ಸಿ ನಡೆದದ ಅಂತ ಹೇಳಿ ಹೇಳ್ತಿರ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ ಏನದಂದ್ರೆ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದದ ಕಂಡಿಡ್ರಿ. ಸೊ ಕರೆಕ್ಟ್ ಆಗಿ ಇಲ್ಲಿ ಯಾವ ವರ್ಡ್ ನ ಸ್ಪೆಲ್ಲಿಂಗ್ ಕರೆಕ್ಟ್ ಅದ ಅನ್ನೋದು ಕೇಳತ್ತಾರ. ಸೊ ಇಲ್ಲಿ ಕ್ವಶನ್ ನೇರ್ ಅನ್ನುವಂಥದ್ದು. ಕ್ವಶನ್ ನೇರ್ ಒಳಗೆ ನೆನಪಿಟ್ಕೋರಿ, ಕ್ವಶನ್ ಸ್ಪೆಲ್ಲಿಂಗ್ ನಿಮ್ ಎಲ್ಲರಿಗೂ ಗೊತ್ತಿರ್ತದೆ. ನೆಕ್ಸ್ಟ್ ಏನಂದ್ರೆ NAIR ಎಕ್ಸ್ಟ್ರಾ ಬರ್ಬೇಕು, ಡಬಲ್ ಎನ್ ಬಂದಿರ್ಬೇಕು. ಡಬಲ್ ಎನ್ ಎಲ್ಲದ ನೋಡ್ರಿ, ಡಬಲ್ ಎನ್ ಎಲ್ಲದಂದ್ರೆ ಇಲ್ಲದ. ಓಕೆ, ಸೊ ಇದು ನಮ್ದು ಏನಂದ್ರೆ ಉತ್ತರ ಬರುವಂಥದ್ದು. ಓಕೆ, ನೆಕ್ಸ್ಟ್ ಮಿಸಲೇನಿಯಸ್. ಏನದ್ರಿ ಮಿಸಲೇನಿಯಸ್ ಅದ. ಸೊ ಮಿಸಲೇನಿಯಸ್ ಒಳಗ ಡಬಲ್ ಎಲ್ ಬರಬೇಕು, SC ಬರಬೇಕು. ಓಕೆ, ನೆಕ್ಸ್ಟ್ EOUS ಬರಬೇಕು. ಸೊ ಇಷ್ಟು ನಮ್ಗೆ ಏನಂದ್ರೆ ಕಾಮನ್ ಆಗಿ ನೆನಪಿಡ್ಬೇಕು. ಇದು SC ಬರಬೇಕು, ಡಬಲ್ ಎಲ್ ಬರಬೇಕು, EOUS ಬರಬೇಕು. ಸೊ ನೋಡ್ರಿ SC ಡಬಲ್ ಎಲ್ EOUS ಇಲ್ಲದ. ಸೊ ಆಪ್ಷನ್ ಎ ನಮ್ದು ಏನಂದ್ರೆ ರೈಟ್ ಆಗುವಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ಡಬಲ್ ಎಸ್ ಬಂದದು, ಏಮಂದ್ರೆ ಡಬಲ್ ಎಸ್ ಬಂದದ. ಬಟ್ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ EOUS ಬಂದಿಲ್ಲ. ಏನ್ ಬಂದಿಲ್ರಿ, EOUS ಬಂದಿಲ್ಲ. ಓಕೆ, ನೆಕ್ಸ್ಟ್ CASF ಬ್ಯಾಚ್. ನಮ್ಮಲ್ಲಿ ಏನಂದ್ರೆ CASF ಫಿಸಿಕಲ್ ಸ್ಟಾರ್ಟ್ ಆದವ್ರಿಗೆ ಎಕ್ಸಾಮ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೀವ್ ಏನಾದ್ರು ಇನ್ನೂ ಜಾಯ್ನ್ ಆಗ್ಬೇಕಂತ ಹೇಳಿ ವೇಟ್ ಮಾಡ್ತಾ ಇದ್ರೆ, ಸೊ ಇವತ್ತೇ ಏನ್ ಮಾಡ್ಬೋದು, ನಮ್ಮ ಕೋಚಿಂಗ್ ಅನ್ನ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಏನಂದ್ರೆ ಆಲ್ರೆಡಿ ನಮ್ಮ ಕ್ಲಾಸಸ್ಗಳು ನಡೀತಿದಾವ. ಸೊ ಇನ್ ಲೇಟ್ ಮಾಡಿದ್ರೆ ನಿಮ್ಗೆ ಏನಂದ್ರೆ ಬಹಳ ತುಂಬಾ ಲಾಸ್ ಆಗ್ತದೆ. ಸೊ ಬೇಗ ಬಂದು ನಮ್ಮಲ್ಲಿ ಏನ್ ಮಾಡ್ರಿ, ಅಡ್ಮಿಷನ್ ನ ತೆಗೆದುಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಪ್ರಶ್ನೆ ಬರೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ರೀಅರೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ, ರೀಅರೇಂಜ್ ಸೆಂಟೆನ್ಸ್ ಅನ್ನ ರೀಅರೇಂಜ್ ಮಾಡ್ಬೇಕು. ಸೊ ಏನ್ ಕೊಟ್ಟಾರಂದ್ರೆ ಹಿ ಥಾಟ್ ಅಂತ ಹೇಳ್ಯಾರ. ಏನ್ ಹೇಳ್ರಿ, ಹಿ ಥಾಟ್ ಅದ್ ಕೂಲ್ ನೆಕ್ಸ್ಟ್ ಏನ್ ಬರ್ಬೇಕ್ರಿ, ಒಂದ್ ಏನೋ ಏನ್ ಬರ್ಬೇಕ್ರಿ, ಒಂದು ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಅದೇನಾಗಿರ್ತದ, ದ್ಯಾಟ್ ಆಗಿರ್ತದ. ಅದನ್ನ ಬಿಟ್ಟು ಬೇರೆ ಆಗಿಲ್ಲ. ಹಿ ಥಾಟ್ ದ್ಯಾಟ್ ಹಿ ಕುಡ್. ಏನ್ರಿ, ಹಿ ಥಾಟ್ ದಟ್ ಹಿ ಕುಡ್ ಅಂತ ಹೇಳಿದ. ಸೊ ಕುಡ್ ಅಂದ್ರೆ ಅಲ್ಲಿ ಕೂಡ ಏನಂದ್ರೆ ಒಂದು ಹೆಲ್ಪಿಂಗ್ ವರ್ಬ ಬಂದದ. ಹಿ ಕುಡ್ ಈಸಿಲಿ ಕ್ಲೈಮ್. ಇಲ್ಲಿ ಏನ್ ಬರ್ಬೇಕ್ರೆ ಮತ್ತೆ ಹೊಳಿ ಈಸಿಲಿ ಕ್ಲೈಮ್, ಈಸಿಲಿ ಕ್ಲೈಮ್. ಸೊ ಈಸಿಲಿ ಕ್ಲೈಮ್ ಏನ್ರಿ, ಏನ್ ಕ್ಲೈಮ್ ಮಾಡ್ತಾನ ಮುಂದೆ, ವಾಟ್ ಈಸ್ ಗೋಯಿಂಗ್ ಟು ಕ್ಲೈಮ್. ಸೊ ಈಸಿಲಿ ಕ್ಲೈಂಬ್ ಔಟ್ ಆಫ್ ದ ವಿಂಡೋ. ಸೊ ಈಸಿಲಿ ಕ್ಲೈಂಬ್ ಔಟ್ ಆಫ್ ದ ವಿಂಡೋ, ಔಟ್ ಆಫ್ ದ ವಿಂಡೋ, ವಿಂಡೋ ಆಫ್ ದ ಲಾಕ್ಡ್ ರೂಮ್, ಆಫ್ ದ ಲಾಕ್ಡ್ ರೂಮ್ ಅಂತೇಳಿ ಬರ್ತದೆ. ಸೊ ಇಷ್ಟೇನಂದ್ರೆ ನಮ್ದು ಮೀನಿಂಗ್ ಬರುವಂಥದ್ದು. ಇಷ್ಟೇನಂದ್ರೆ ನಮ್ಗೆ ಮೀನಿಂಗ್ ಬರುವಂಥದ್ದು. ಹಿ ಥಾಟ್ ದಟ್ ಹಿ ಕುಡ್ ಈಸಿಲಿ ಕ್ಲೈಂಬ್ ಔಟ್ ಆಫ್ ದ ವಿಂಡೋ ಆಫ್ ದ ಲಾಕ್ಡ್ ರೂಮ್ ಅಂತೇಳಿ ಮೀನಿಂಗ್ ಕೊಡುವಂಥದ್ದು. ಸೊ ಇಲ್ಲಿ ನೋಡ್ರಿ, ದ್ಯಾಟ್ ಹಿ ಕುಡ್ ಅಂದ್ರೆ ಏನದ, ಪಿ ಅದ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಈಸಿಲಿ ಅಂದ್ರೆ ಆರ್ ಅದ. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕ್ರಿ, ಔಟ್ ಆಫ್ ಅಂದ್ರೆ ಕ್ಯೂ ಅದ. ಆಮೇಲೆ ನೆಕ್ಸ್ಟ್ ಎಸ್ ಬರ್ಬೇಕು. ಸೊ PRQS ಎಲ್ಲ ಅದ ನೋಡ್ರಿ, PRQS. ಓಕೆ, ಆಪ್ಷನ್ ಬಿ ಒಳಗದು. ಏನಂದ್ರಿ, ಆಪ್ಷನ್ ಬಿ ಒಳಗದ. ಈ ರೀತಿಯಾಗಿ ಇದನ್ನ ಏನ್ ಮಾಡ್ತೀವಿ, ನಾವು ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದೇ ತರದ ಇನ್ನೊಂದು ಪ್ರಶ್ನೆ ಅದು. ಸೊ ಇಟ್ ಈಸ್ ದ ಡ್ಯೂಟಿ. ಏನ್ರಿ, ಅದು ನಮ್ದು ಏನಂದ್ರೆ ಒಂದು ಕರ್ತವ್ಯ ಆಗಿದೆ. ಯಾವ್ದು ಕರ್ತವ್ಯ ಅಂತ ಕೇಳಿದ್ರೆ, ಸೊ ಯಾವ್ದು ಕರ್ತವ್ಯ ಅಂತ ನೆಕ್ಸ್ಟ್ ಕ್ವಶನ್ ಮಾಡಿದಾಗ ಟು ವೋಟ್ ವೈಸ್ಲಿ. ಏನ್ರಿ, ಟು ವೋಟ್. ಸೊ ಟು ವೋಟ್ ವೈಸ್ಲಿ ಅನ್ನೋಕ್ಕಿಂತ ಮೊದ್ಲು ಇನ್ನೊಂದು ಏನದ ರೀ, ಇಟ್ ಈಸ್ ದ ಡ್ಯೂಟಿ ಆಫ್ ಯಾರ ಡ್ಯೂಟಿ ರೀ. ಸೊ ಯಾರ ಡ್ಯೂಟಿ ಅಂತ ಕೇಳಿದ್ರೆ
ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಜನ್. ಸೊ ಆಫ್ ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಜನ್, ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಜನ್ ಏನಂತ ಕೇಳಿದ್ರೆ ಟು ವೋಟ್ ವೈಸ್ಲಿ. ನೆಕ್ಸ್ಟ್ ಏನ್ ಬರ್ಬೇಕ್ರಿ, ಏನ್ ಮಾಡ್ಬೇಕ್ರಿ, ಟು ವೋಟ್ ವೈಸ್ಲಿ ಅಂಡ್ ಹಾನೆಸ್ಟ್ಲಿ. ಎಲ್ಲಿ? ಸೊ ಏನ್ ಮಾಡ್ಬೇಕ್ರಿ, ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ರೆಸ್ಪಾನ್ಸಿಬಲ್ ಸಿಟಿಜನ್ ಟು ವೋಟ್ ವೈಸ್ಲಿ ಅಂಡ್ ಹಾನೆಸ್ಟ್ಲಿ. ಎಲ್ಲಿ ಅಂತ ಕೇಳಿದ್ರೆ ಇನ್ ದ ಎಲೆಕ್ಷನ್ಸ್. ಏನ್ರಿ? ಇನ್ ದ ಇಲೆಕ್ಷನ್ಸ್ ಅಂತ ಹೇಳಿ ಬರ್ತದ. ಇಷ್ಟು ನಮ್ದು ಏನಂದ್ರ ಕ್ವಶನ್ ಆಯ್ತು. ಸೊ ಈಗ ನೋಡ್ರಿ ಇವ್ಕರದ್ದು ಏನೇನ್ ಬರ್ತದ ಅಂತೇಳಿ. ಸೊ ಇಲ್ಲಿ ಫಸ್ಟಿಗೆ ಕ್ಯೂ ಬರುತ್ತೆ. ಏನ್ ಬರುತ್ತೆ? ಕ್ಯೂ ಬಂತು. ಸೊ ಕ್ಯೂ ಬಂದ ಕೂಡಲೇ ಏನ್ ಮಾಡ್ಬೇಕು, ಆಮೇಲೆ ಪಿ ಬಂತು. ಕ್ಯೂ ಬಂದ ಕೂಡಲೇ ಏನ್ ಬಂತ್ರಿ? ಪಿ ಬಂತು. ಆಮೇಲೆ ಏನ್ ಬಂತ್ರಿ? ಆರ್ ಬಂತು. ಕ್ಯೂ ಪಿ ಆರ್. ನೆಕ್ಸ್ಟ್ ಎಸ್ ಬಂತು. ಸೊ ಕ್ಯೂ ಪಿ ಆರ್ ಎಸ್ ಎಲ್ಲದಂದ್ರೆ ಆಪ್ಷನ್ ಬಿ ಒಳಗದ. ಏನದ್ರಿ? ಆಪ್ಷನ್ ಬಿ ಒಳಗೆ ನಮ್ಗೆ ಆನ್ಸರ್ ಇರುವಂತದ್ದು. ಓಕೆ. ಸೊ ಇಷ್ಟಾದ್ರೆ ನಮ್ದು ಏನಂದ್ರೆ ಇವತ್ತಿನ 25 ಪ್ರಶ್ನೆಗಳು ಮುಗಿತಾವ. ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ರೀಸನಿಂಗ್ ಅದು ಕ್ವಶನ್ಸ್ ಅನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣಂತೆ.